ತುಂಬಾ ಜನರಲ್ಲಿ ಕಾಡ್ತಾ ಇರುವಂತಹ ಒಂದು ಗಂಭೀರವಾದ ಸಮಸ್ಯೆ ಅಂದ್ರೆ ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆಗಳು. ನಮಗೆ ಅಸ್ತಮಾ ಮತ್ತು ಅಲರ್ಜಿ ಬಂದಾಗ ಮೊದಲನೇದಾಗಿ ನಮ್ಮ ಚಕ್ರಗಳನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. ನಾವು ಯಾವುದಾದ್ರೂ ಜನ್ಮದಲ್ಲಿ ನೀರಲ್ಲಿ ಬಿದ್ದು ಸತ್ತಾಗ ಆ ಪ್ರೇತಾತ್ಮ ನಮ್ಮ ದೇಹವನ್ನ ಸೇರಿದಾಗ ನಮ್ಗೆ ಸೇಮ್ ಅದೇ ತರ ಸಮಸ್ಯೆಗಳು ಶುರುವಾಗುತ್ತೆ. ಈಗ ನಾನು ಪ್ರೇತಾತ್ಮ ನಂಬಲ್ಲ, ಪೂರ್ವ ಜನ್ಮ ನಂಬಲ್ಲ, ಯಾವುದನ್ನು ನಂಬಲ್ಲ. ಆದ್ರೂ ನಮ್ಗೆ ರೇಖಿ ಮತ್ತು ಹಿಪ್ನೋಟೈಸ್ ಅಲ್ಲಿ ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದೆಯಾ? ಚಕ್ರಗಳಿಗೆ ಎನರ್ಜಿಯನ್ನ ಕೊಟ್ಟು ಚಕ್ರಗಳನ್ನ ಆಕ್ಟಿವ್ ಮಾಡ್ಕೊಳ್ಳೋದೇ ನಮ್ಗೆ ಆಂಟಿಬಯೋಟಿಕ್. ತುಂಬಾ ಜನರಲ್ಲಿ ಕಾಡ್ತಾ ಇರುವಂತಹ ಒಂದು ಗಂಭೀರವಾದ ಸಮಸ್ಯೆ ಅಂದ್ರೆ ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆಗಳು. ಅಂದ್ರೆ ಉಸಿರಾಡಕ್ಕಾಗೋದಿಲ್ಲ, ಅಥವಾ ಏನೋ ಸ್ವಲ್ಪ ಊದುಬತ್ತಿ ಸ್ಮೆಲ್ ಆಗ್ಲಿ, ಅಥವಾ ಸ್ವಲ್ಪ ಡಸ್ಟ್ ಬಂದಾಗ ತಕ್ಷಣ ಇಮಿಡಿಯೇಟ್ ಆಗಿ ನೆಗಡಿ ಬರೋದು, ಇಮಿಡಿಯೇಟ್ ಆಗಿ ಕೆಮ್ಮು ಬರೋದು, ಬ್ರೀದಿಂಗ್ ಪ್ರಾಬ್ಲಮ್ ಆಗೋದು, ಈ ತರ ಸಮಸ್ಯೆಗಳು. ಈ ತರ ಸಮಸ್ಯೆಗಳು ಬಂದಾಗ ಅದನ್ನ ನಾವು 2-3 ರೀತಿಯಲ್ಲಿ ನಾವು ಯೋಚನೆಯನ್ನ ಮಾಡ್ಬೋದು. ಒಂದನೇದು ಏನು ಅಂದ್ರೆ, ನಾವು ಯಾವುದಾದ್ರೂ ಜನ್ಮದಲ್ಲಿ ನೀರಲ್ಲಿ ಬಿದ್ದು ಸತ್ತಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅದನ್ನ ರೀಕಾಲ್ ಮಾಡಿಕೊಂಡು ಈ ಜನ್ಮಕ್ಕೆ ನಮ್ಗೆ ಆ ಕಾಯಿಲೆಯನ್ನ, ಆ ಸಮಸ್ಯೆಯನ್ನ ನಮ್ಗೆ ತಂದು ಕೊಡ್ತಾ ಇರುತ್ತೆ. ಎರಡನೇದಾಗಿ ಯಾವುದಾದ್ರೂ ಪ್ರೇತಾತ್ಮ ಅದು ಅದೇ ತರ ಸಮಸ್ಯೆಯಲ್ಲಿದ್ದು ಆ ಪ್ರೇತಾತ್ಮ ನಮ್ಮ ದೇಹವನ್ನ ಸೇರಿದಾಗ ನಮ್ಗೆ ಸೇಮ್ ಅದೇ ತರ ಸಮಸ್ಯೆಗಳು ಶುರುವಾಗುತ್ತೆ. ಅಥವಾ ಇದ್ಯಾವುದೋ ನೆಗೆಟಿವ್ ಎನರ್ಜಿ ಇಲ್ಲ, ಆದ್ರೂ ನಮ್ಗೆ ಸಮಸ್ಯೆಗಳಾಗ್ತಾ ಇದೆ, ನಮ್ಗೆ ಈ ತರ ಅಲರ್ಜಿ ಪ್ರಾಬ್ಲಮ್ ಇದೆ, ಅಥವಾ ನಮ್ಗೆ ಶ್ವಾಸಕೋಶಗಳ ಪ್ರಾಬ್ಲಮ್ ಇದೆ. ಈಗ ನಾನು ಪ್ರೇತಾತ್ಮ ನಂಬಲ್ಲ, ಪೂರ್ವ ಜನ್ಮ ನಂಬಲ್ಲ, ಅಥವಾ ನಾನು ಬೇರೆ ಯಾವುದನ್ನು ನಂಬಲ್ಲ, ಆದ್ರೂ ನಂಗೆ ರೇಖಿ ಮತ್ತು ಹಿಪ್ನೋಟೈಸ್ ಅಲ್ಲಿ ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದೆಯಾ ಅಂತ ಕೇಳೋರಿಗೋಸ್ಕರ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ವಿ ಭರಣಿರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ನಮಗೆ ಅಸ್ತಮಾ ಮತ್ತು ಅಲರ್ಜಿ ಬಂದಾಗ ಮೊದಲನೇದಾಗಿ ನಮ್ಮ ಚಕ್ರಗಳನ್ನ ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. ಚಕ್ರಗಳು ಬಂದು ಆಂಟಿಬಯೋಟಿಕ್ ಇದ್ದಂಗೆ. ಅಂದ್ರೆ ಈಗ ನಾವು ನೆಗಡಿ ಅಂತ ಹೋದಾಗ, ಅಥವಾ ನಮ್ಗೆ ಏನಾದ್ರು ವಾಮಿಟ್ಸ್ ಆಗ್ತಾ ಇದೆ ಅಂತ ಹೋದಾಗ ಫಸ್ಟ್ ಡಾಕ್ಟರ್ ಏನ್ ಮಾಡ್ತಾರೆ, ಒಂದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ ಮತ್ತು ನೆಗಡಿ ಮಾತ್ರೆಯನ್ನ ಕೊಡ್ತಾರೆ. ಅದೇ ತರ ನಮ್ಮ ದೇಹಕ್ಕೆ ಚಕ್ರಗಳಿಗೆ ಎನರ್ಜಿಯನ್ನ ಕೊಟ್ಟು ಚಕ್ರಗಳನ್ನ ಆಕ್ಟಿವ್ ಮಾಡ್ಕೊಳ್ಳೋದೇ ನಮ್ಗೆ ಆಂಟಿಬಯೋಟಿಕ್. ಯಾಕಂದ್ರೆ ನಮ್ಮಲ್ಲಿರುವಂತಹ ವಿಲ್ ಪವರ್ ಅನ್ನ, ನಮ್ಮಲ್ಲಿರುವಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನ ಇನ್ಕ್ರೀಸ್ ಮಾಡೋದು ಅಂದ್ರೆ, ಅಥವಾ ನಮ್ಮ ಬಾಡಿಯನ್ನ ಮೇಂಟೈನ್ ಮಾಡೋದು ಅಂದ್ರೆ ನಮ್ಮ ದೇಹದ 8 ಚಕ್ರಗಳು. ಈ ತರ ಸಮಸ್ಯೆಲಿದ್ದಾಗ ದಿನಕ್ಕೆ 2 ಬಾರಿ ಚಕ್ರಗಳಿಗೆ ರೇಖಿ ಶಕ್ತಿಯನ್ನ ಕೊಡ್ಬೇಕಾಗತ್ತೆ. ಮತ್ತು ಅಸ್ತಮಾ ಅನ್ನೋ ಒಂದು ಕಾಯಿಲೆಗೆ ಯಾವ ರೀತಿ ಯಾವ ಯಾವ ಭಾಗಗಳಿಗೆ ರೇಖಿ ಶಕ್ತಿಯನ್ನ ನಾವು ಕೊಡ್ಬೇಕು ಅಂತ ಬಂದಾಗ ಅನಾಹತ ಚಕ್ರ, ಥೈಮಸ್ ಕೇಂದ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಆಜ್ಞಾ ಚಕ್ರ ಮತ್ತು ಶ್ವಾಸಕೋಶಗಳ ಹಿಂಭಾಗ ಮತ್ತು ಶ್ವಾಸಕೋಶಗಳ ಮುಂಭಾಗ, ಈ ಭಾಗಗಳಿಗೆ ದಿನಕ್ಕೆ 7ರಿಂದ 8 ಬಾರಿ ರೇಖಿ ಶಕ್ತಿಯನ್ನ ಕಂಟಿನ್ಯೂಸ್ ಆಗಿ ಕೊಡ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ 2 ಇಂದ 3 ಮಂತ್ಸ್ ಅಲ್ಲಿ 100ಕ್ಕೆ 100% ರಿಸಲ್ಟ್ ಅನ್ನೋದು ಬರುತ್ತೆ. ನಾನು ಎಲ್ಲೋ ರೇಖಿ ಕಲಿತಾ ಇದ್ದೀನಿ, ನಾನು ಯಾವಾಗೋ 2 ತಿಂಗಳಿಗೆ ಒಂದ್ಸಲಿ ಒಂದೊಂದು ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀನಿ, ಅಥವಾ ನಾನು ವರ್ಷ ಪೂರ್ತಿ ರೇಖಿ ಕಲಿತಾ ಇದ್ದೀನಿ ಅಂದ್ರೆ ನಿಮ್ಗೆ ರಿಸಲ್ಟ್ ಬರೋದು ವರ್ಷ ಪೂರ್ತಿ ಟೈಮ್ ತಗೊಳುತ್ತೆ. ಇಲ್ಲಿ ನಮ್ಮ ಹತ್ರ ಬಂದಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನಿಮ್ಗೆ ಹಿಪ್ನೋಟೈಸ್ ಅನ್ನ ಮಾಡಿರ್ತೀವಿ. ಆ ಹಿಪ್ನೋಟೈಸ್ ಅಲ್ಲಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ ಇರುತ್ತೆ. ಫಸ್ಟ್ ಸ್ಟೇಜ್ಗೆ ಹೋದ್ರೆ ನೀವು ಈ ಕಾಯಿಲೆ ಎಲ್ಲಿಂದ ಬಂತು ಅಂತ ಮೂಲವನ್ನ ಕಂಡು ಹಿಡಿತೀನಿ. ಇಲ್ಲ ಅಂತ ಅಂದಾಗ, ಯಾಕೆಂದ್ರೆ 100ಕ್ಕೆ 70 ಜನ ಹಿಪ್ನೋಟೈಸ್ ಆಗ್ತಾರೆ, 30 ಜನ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀನಿ, ನಾನು ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸ್ ಅನ್ನ ಮಾಡ್ತೀನಿ. ಆ ಸೆಕೆಂಡ್ ಸ್ಟೇಜ್ ಹಿಪ್ನೋಟೈಸ್ ಅಲ್ಲಿ ಸಬ್ಕಾನ್ಶಿಯಸ್ ಮೈಂಡ್ಗಿಂತ ಕಾಯಿಲೆಗಿಂತ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ಒಂದು ಹೈ ಲೆವೆಲ್ಗೆ ತಗೊಂಡು ಹೋಗ್ತೀವಿ, ಅಂದ್ರೆ ಸ್ಟ್ರಾಂಗ್ ಮಾಡ್ತೀವಿ. ಆ ಸಬ್ಕಾನ್ಶಿಯಸ್ ಮೈಂಡ್ ಮುಖಾಂತರ ಎಲ್ಲಾ ಚಕ್ರಗಳನ್ನ ವಾಶ್ ಮಾಡಿ, ಅಲರ್ಜಿ ಮತ್ತು ಅಸ್ತಮಾ ಸಮಸ್ಯೆಗಳಿಗೆ ಯಾವ ಒಂದು ಭಾಗಗಳು ಇನ್ಕ್ಲೂಡ್ ಆಗಿದೆ ಅಂತ ನೋಡಿ ಅದನ್ನ ವಾಶ್ ಮಾಡಿ ನಾವು ರೆಕಾರ್ಡ್ ಮಾಡಿ ಕೊಟ್ಟಾಗ, ಅದನ್ನ ಡೈಲಿ ರೆಕಾರ್ಡ್ ಅನ್ನ ಕಿವಿಗೆ ಹಾಕೊಂಡು ಕೇಳಿಸ್ಕೊಳ್ತಾ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಕಾಯಿಲೆಗಿಂತ 100% ಆಕ್ಟಿವ್ ಆಗಿ ಶಕ್ತಿಯುತವಾಗುತ್ತೆ. ಯಾಕೆಂದ್ರೆ ಯಾವುದೇ ಡಾಕ್ಟರ್ ಹೇಳೋದೇನು, ನಾವು ಕೊಡೋ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದೀವಿ, ಬಟ್ ಬಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ.
ಅಂದ್ರೆ ನಮ್ಮ ಬಾಡಿ ಮೆಡಿಸಿನ್ಗೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿ ಚಕ್ರಗಳು ಬ್ಲಾಕೇಜಸ್ ಇರ್ಬೋದು, ಇಲ್ಲ ನೆಗೆಟಿವ್ಸ್ ಇರ್ಬೋದು, ಏನೋ ಒಂದಿರ್ಬೋದು. ಆದ್ರಿಂದ ಈ ತರ ರೇಖೆಯನ್ನ ಚಕ್ರಗಳಿಗೂ ಮತ್ತು ಇದಕ್ಕೆ ಕೊಡೋದ್ರಿಂದ ಖಂಡಿತವಾಗ್ಲೂ ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಗುಣಮುಖ ಆಗ್ಬೋದು ಅಂತ ಹೇಳ್ತಾ, ನಮಸ್ಕಾರ ವೀಕ್ಷಕರೇ.